ಪ್ರೊಕ್ಯೂರ್ಮೆಂಟ್ ಮಾಡುವಾಗ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂತ ಒಂದು ಗವರ್ಮೆಂಟ್ ಆಫ್ ಇಂಡಿಯಾದು ಸರ್ಕ್ಯುಲರ್ ಇತ್ತು. ಈಗ ನಿನ್ನೆಯಿಂದ ಶುರುವಾಗಿದೆ. ರಾಗಿ ಕೂಡ ಕೊಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ನಿನ್ನೆ ಕೂಡ ಕೆಲವರು ಪಡಿತರ ಚೀಟಿ ಸಂಘದ ಅಧ್ಯಕ್ಷರು ಕೂಡ ನನಗೆ ಭೇಟಿಯಾಗಿದ್ರು. ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ, ಅವ್ರಿಗೆ ಸೇರ್ಬೇಕಾಗಿರೋ ಹಣವನ್ನು. ಸರ್, ಕ್ಯಾಬಿನೆಟ್ ಅಲ್ಲಿ ಈಗ ಇಂದಿರಾ ಆಹಾರ ಕಿಟ್ ಕೂಡ ಪ್ರಸ್ತಾವನೆ ಇದೆ ಅಂತ ಸರ್, ಯಾವ ರೀತಿ? ಇನ್ನೂ ತೀರ್ಮಾನ ಆಗಿಲ್ಲ, ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಅಕ್ಕಿ ನಾವು ಈಗ 10 ಕೆಜಿ ಆಗ್ತಾ ಇದೆ. ಅದರಿಂದ ಎಣ್ಣೆಕಾಳು, ಎಣ್ಣೆ ಮತ್ತು ಬೇಳೆ, ಸಕ್ಕರೆ ಇವೆಲ್ಲ ಕೊಡೋದ್ರಿಂದ ಮನೆ ಕುಟುಂಬದಲ್ಲಿ ಮಕ್ಕಳು ಮರಿಗೆಲ್ಲ ಸೌಲಭ್ಯ ಆಗ್ತದೆ, ಒಂದು ಪ್ರೋಟೀನ್ ಫುಡ್ ಕೊಟ್ಟಂಗೆ ಆಗ್ತದೆ ಅನ್ನೋ ಚಿಂತನೆಯನ್ನು ನಡೆದಿದೆ. ಇನ್ನೂ ತೀರ್ಮಾನ ಮಾಡಿಲ್ಲ, ಅದು ಚರ್ಚೆಯಲ್ಲಿದೆ, ಸರ್ಕಾರದ ಮುಂದೆ ಚರ್ಚೆಯಲ್ಲಿದೆ. ಸರ್, ಈಗ ಒಂದು ಎಲ್ಲರೂ ಹೇಳಿಕೆ ಕೊಡ್ತಿರೋದ್ರಿಂದ ಪಕ್ಷ ಸರ್ಕಾರಕ್ಕೆ ಮುಜುಗರ ಆಗ್ತಿಲ್ವಾ, ಗೊಂದಲ ಸೃಷ್ಟಿ ಆಗ್ತಿಲ್ವಾ? ಈಗ ಪಕ್ಷದ ಒಳಗಡೆ ನಾವೆಲ್ಲ ಮಾತಾಡೋದು, ಏನಾದರೂ ಪಕ್ಷದ ಬಗ್ಗೆ ವ್ಯಕ್ತಿಗತವಾಗಿ ಮಂತ್ರಿಗಳಾಗಲಿ ಶಾಸಕರಲ್ಲಿ ಏನಾದರೂ ಏರ್ಪಾರು ಬಂದರೆ ನಮಗೊಂದು CLP ಇದೆ, ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಇದೆ, ಅದರಲ್ಲಿ ಮಾತಾಡಬೇಕು. ನಾನು ಮಾತಾಡಿರೋರು ಕೂಡ ಬಹಳ ಹಿರಿಯರಿದ್ದಾರೆ, ಅವ್ರಿಗೆ ನಾನಿಷ್ಟೇ ಮನವಿ ಮಾಡ್ತೀನಿ, ನಮ್ಮ ಏರ್ಪೇರುಗಳು ನಾವು ಒಳಗಡೆ ಕುಂತು ಮಾತಾಡಿಕೊಂಡು ತಿದ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಶಾಸಕರು ಹೇಳ್ತಿದ್ದಾರೆ ಸಚಿವರು ಸ್ಪಂದಿಸ್ತಿಲ್ಲ, ಅವ್ರ ಧೋರಣೆಗಳನ್ನ ಬದಲಾವಣೆ ಮಾಡ್ಕೊಳ್ಳಿ, ನಮ್ಮ ಪತ್ರಗಳಿಗೆ ಕಿಮ್ಮತ್ ಕೊಡ್ತಿಲ್ಲ ಸಚಿವರು ಅಂತ ಹೇಳ್ತಿದ್ದಾರೆ. ಅದೇ ಅದಕ್ಕೆ ನಿಮ್ ಕಡೆ ಅದಕ್ಕೆ ನಾನಿದ್ರೆ ಮುಖ್ಯಮಂತ್ರಿಗಳಿಗೆ ಹೇಳಬೇಕಾಗ್ತದೆ. ಆ ಏರ್ಪೇರುಗಳಿದ್ರೆ ಮುಖ್ಯಮಂತ್ರಿಗಳು ಅದನ್ನು ಕರೆಕ್ಟ್ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್.